ಅತ್ತಿಗೆ ಅಣ್ಣನ ಸಾಯಿಸಿದ ಕ್ರೂರಿ ಅಲ್ವಾ ನಾನು? ಅದಕ್ಕೆ ನನ್ನ ಮುಖ ನೋಡಿದ್ರೇನೆ ನಿಮ್ಗೆ ಆಗಲ್ಲ. ಈ ಮನೆಯಲ್ಲಿ ನಡೆದಿರೋ ಎಲ್ಲ ಕೆಟ್ಟದ್ದಕ್ಕೂ ನಾನೇ ಕಾರಣ. ಆದ್ರೆ ಇವತ್ತು ನಾನು ನಿಮ್ಗೊಂದು ನಿಜ ಹೇಳ್ತೀನಿ, ಕೇಳಿ. ಇದುವರೆಗೂ ನೀವೆಲ್ಲರೂ ಬೈದಿದ್ನೆಲ್ಲ ಬೈಸ್ಕೊಂಡು ಅಂದಿದ್ನೆಲ್ಲ ಕೇಳಿಸ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಗೊತ್ತಿದೆ, ನನ್ನ ಮಾತಿಗೆ ಇಲ್ಲಿ ಯಾವ ಬೆಲೆನೂ ಇಲ್ಲ ಅಂತ. ನಾನೇನೇ ಹೇಳಿದ್ರು ಯಾರು ಇಲ್ಲಿ ನನ್ನನ್ನು ನಂಬೋದೂ ಇಲ್ಲ ಅಂತ. ಯಾಕೇಳಿ ಕೂಡ್ದು ಹಲುಬ್ತಾ ಇರ್ತೀನಿ, ಅದೆಲ್ಲ ಸುಳ್ಳೆ ಆಗಿರ್ತೇನೋ ಅನ್ನೋ ತಾತ್ಸಾರ ಎಲ್ರಿಗೂ. ಸತ್ಯ, ಎನಫ್. ದಯವಿಟ್ಟು ಹೊರಡು ಇಲ್ಲಿಂದ. ವಿಷಯ ಕ್ಲಿಯರ್ ಮಾಡ್ತೀನಿ. ಅಣ್ಣ ಅತ್ತಿಗೆ ಸಾವಿಗೆ ಕಾರಣ ನಾನಲ್ಲ. ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ, ಅದಕ್ಕೆ ಕಾರಣ ನಾನು. ಶ್ಯಾಮ್, ನಿನಗೆ ಅಮ್ಮನ ನೆನ್ಪು ಬರಬಾರ್ದು ಅಂತ ಭಾರ್ಗವಿ ಅಕ್ಕ ನಿನ್ನನ್ನು ಹಾಗೆ ಬೆಳೆಸಿರೋದು. ಅದಕ್ಕೆ ಇದು ಯಾವ ವಸ್ತುನೂ ನಿನಗೆ ಸಿಗಕ್ಕೆ ಬಿಡಲೇ ಇಲ್ಲ. ಆದರೆ ಅಕ್ಕ ಇದನ್ನೆಲ್ಲ ಜೋಪಾನವಾಗಿ ಕಾಪಾಡಿದ್ದಾರೆ. ಈಗಲೂ ನಾನು ಇದನ್ನೆಲ್ಲ ತೋರ್ಸೋದು ಬೇಡ ಅಂತ ಸೀತನ್ಗೆ ಹೇಳಿದೆ. ಆದರೆ ಸೀತಾ ಅಮ್ಮನ ನೆನಪು ಮರೆಯೋದಲ್ಲ ಅಂತ ಹೇಳಿದ್ಲು. ನನಗೂ ಅದು ಸರಿ ಅನ್ನಿಸ್ತು ರಾಮ್. ಚಿಕ್ಕಿ, ನನಗೆ ನನ್ನ ಅಮ್ಮನ ಮುಖನೇ ನೆನಪಿಲ್ಲ. ಅಮ್ಮನ ಫೋಟೋಸ್ ಕೂಡ ಭಾರ್ಗವಿ ಚಿಕ್ಕಿ ತೋರಿಸ್ಲಿಲ್ಲ. ಆದರೆ ಇದನ್ನು ನೋಡಿದ ತಕ್ಷಣ ಇದು ಅಮ್ಮಂದೆ ಅಂತ ನನ್ನ ಮನಸ್ಸು ಹೇಳ್ತು. ನನ್ನ ತಾಯಿ ಜೀವಂತವಾಗಿಲ್ಲದೆ ಇದ್ರು ಅವ್ರ ವಸ್ತುಗಳಲ್ಲಿ, ಅವ್ರ ನೆನಪಲ್ಲಿ, ಅವ್ರು ಕೊಟ್ಟ ಪ್ರೀತಿಲಿ ಅವ್ರು ಯಾವಾಗಲೂ ಜೀವಂತವಾಗಿರ್ತಾರೆ. ನಾವಿದನ್ನ ನನ್ನ ಜೊತೆನೆ ಜೋಪಾನವಾಗಿ ಇಟ್ಕೊಳ್ಳೋಣ. ಅಮ್ಮ ಅಮ್ಮ ಅವರು ನನ್ನ ಕೊಂದಿಲ್ಲ ಅಪ್ಪಾಜಿ. ಅದಕ್ಕೆ ನನ್ನ ಪಾಲಿನ ದೇವರು. ದೇವರು ನಾನು ಯಾಕೆ ಸಾಯಿಸ್ಲಿ ಅಪ್ಪಾಜಿ? ನನ್ನ ಕೆಲಸ ಮಾಡಿಲ್ಲ, ನಾನು ಮಾಡಿಲ್ಲ. ಸಂಭಾವಿತ ಕಣ ನೀನು.
ತಪ್ಪು ಮಾಡಿದವ್ರು ಯಾರಾದರೂ ಮಾಡಿದ್ರಿ ಅಂತ ಒಪ್ಕೋತಾರ? ಬೇಕಪ್ಪ, ಹೊಡೆದು ಬಂದು ಮಾತಾಡ್ತಾರೆ. ನಡಿಯ ಆಚೆ. ನೀವು ನಿಮ್ಮ ಸ್ವಂತ ಮಗನ್ನ ನಂಬ್ತಾ ಇಲ್ಲ, ಬೇರೆ ಯಾರು ನಂಬ್ತಾ ಇದ್ದೀರಾ. ನಿಮ್ಮ ಕಣ್ಣಿಗೆ ಪಟ್ಟಿ ಕಟ್ಟಿ ನಡೆಸ್ತಾ ಇದ್ದಾರಲ್ಲ, ಅವ್ರ ಮೇಲೆ ನಂಬಿಕೆ ಜಾಸ್ತಿ ನಿಮ್ಗೆ. ಒಂದೇ ಒಂದು ಸಲ ಕಟ್ಟಿರೋ ಪಟ್ಟಿ ತೆಗೆದು ನೋಡಿ, ನಿಮ್ಮ ಮಗ ನಿರಪರಾಧಿಯಾಗಿ ಕಾಣ್ತಾನೆ. ಹೌದು ಕಣ, ನಾನು ನಿನ್ನ ನಂಬಲ್ಲ. ನಂಬಿಕೆ ಅನ್ನೋದು ಮಗ ಅನ್ನೋ ಮಮಕಾರದಿಂದ ಬರೋದಿಲ್ಲ, ಅರ್ಹತೆಯಿಂದ ಬರುತ್ತೆ. ಆ ಅರ್ಹತೆ ನಿನ್ನ ಹತ್ರ ಇಲ್ವಲ್ಲ. ಸರಿ, ನೀವು ನಂಬದೇ ಇದ್ರೆ ಬೇಡ,